ತುಂಬಾ ಓಡಾಡಿಸ್ತೀರಾ? ಎಲ್ಲೂ ಬರೋದು ಇಲ್ಲ, ಆಸ್ಪತ್ರೆಗೆ ಬರೋದು ಯಾರಿಲ್ಲ ನಿಮಗೆ? ಅವರಿಲ್ಲ ಅಲ್ಲ. ವಾಟ್ ಇಸ್ ದ ಪ್ರಾಬ್ಲಮ್? ಡಾಕ್ಟರ್ಸ್ ಯಾರು? ಪೇಷಂಟ್ ಅಲ್ಲ. ಫಾರ್ಮಸಿ ಬರ್ರಿ. ನೀವ್ಯಾರು ಕೈಯಿಂದ ಹಾಕೊಡ್ತಾ ಇದ್ದೀರಾ? ನನ್ನ ಕಣ್ಮುಂದೆನೆ 4-5 ಜನ ಇಲ್ಲೇ ಹೇಳ್ತಾ ಇದ್ದಾರೆ, ವೈ ಯು ಆರ್ ನಾಟ್ ಗಿವಿಂಗ್. ಟ್ರೈನಿಂಗ್ ಸ್ಟೂಡೆಂಟ್ ಕೊಡಲ್ಲ ಅಂತ ಯಾರ್ಯಾರು ಶೆಲ್ಕಲ್ ಅಂತ ಗೊತ್ತಾಗೋದಿಲ್ಲ. ಟ್ರೈನಿಂಗ್ ಸ್ಟೂಡೆಂಟ್ ಓದಕ್ಕೆ ಬರೋದಿಲ್ಲ, ಮತ್ತೆ ಯಾಕೆ ಕೊಡ್ಲಿಲ್ಲ? ನಾನು ನಿಂತ್ಕೊಂಡು 10 ನಿಮಿಷದಲ್ಲಿ 5 ಮಾತ್ರೆ ಚೀಟಿನ ನಾನೇ ಕೊಟ್ಟು ಇಲ್ಲೇ ನಿಮ್ ಕಣ್ಮುಂದೆ ಇದೆ, ನಾನೇನು ಹೇಳ್ಬೇಕಾಗಿಲ್ಲ. ಶೆಲ್ಕಲ್ ಕೊಟ್ಟಿಲ್ಲ, ಬಟ್ ಅಲ್ಲಿದೆ. ಅಮ್ಮ ಸ್ವಲ್ಪ ಹಿಂದೆ ಬನ್ನಿ ಅಮ್ಮ. ಸರ್ ಅಮ್ಮ ಬನ್ನಿ ಬನ್ನಿ ಬನ್ನಿ. ಮುಂದೆ ನೋಡಿ ಅಮ್ಮ ಸ್ವಲ್ಪ ಸರ್ಪ್ರೈಸ್. ಗಾಡಿ ಮಾಡ್ಕೊಂಡು ಜನ ಬರ್ತಾರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಂತ. ಕಮಿಷನರ್ ನಿಮಗೇನು ಕಷ್ಟ ಅನ್ನೋದು ಮೇಡಮ್ ಹತ್ರ ಹೇಳಿದ್ರೆ ಮೇಡಮ್ ಅದಕ್ಕೆ ಏನು ಅಂತಂದ್ರೆ ಹೇಳ್ಬೇಕು. ನೀವು ಹೇಳಿದ್ರೆ ಗೊತ್ತಾಗುತ್ತೆ ಅಮ್ಮವ್ರಿಗೆ. ಈಗ ಮಾಡೋದು ಬರ್ತೀವಿ ಅವೆಲ್ಲ ಮುಗಿಸ್ಕೊಂಡು ಬರೋದು ಏನು ನೋಡಲಿಲ್ಲ ಮಾಡಲಿಲ್ಲ. ಹೂವಾಗ ಮನೆಗೆ ಹಾಕ್ತಾರೆ ಹೇಗಿತ್ತು ಭಾಳ ದಿನ ಬಣ್ಣ ಮತ್ತೆ ಹೋಗಲ್ ಕರ್ಕೊಂಡು ಹೋಗೋದು ಮಧ್ಯಾಹ್ನ ನೋಡಿ ನನಗೊಂದು ಇದು ಹೋಗಕ್ಕೊಂದು ಇದನ್ನ ಬರ್ಕೊಡೋದ್ರಲ್ಲ ಸ್ಟೈನ್ ಮಾಡಕ್ಕೆ ಮಧ್ಯಾಹ್ನ ಬರೀ ಸೀರೆ ಮಾಡಕ್ಕೆ ಆಯ್ತು. ತುಂಬಾ ಓಡಾಡಿಸ್ತೀರಾ? ತುಂಬಾ ಓಡಾಡಿಸಿದ್ರೆ ಬಹಳ ಕಷ್ಟಪಡ್ತೀನಿ ನಾನಂತೂ. ಎಲ್ಲೂ ಬರೋದು ಇಲ್ಲ, ಆಸ್ಪತ್ರೆಗೆ ಬರೋದು ಅದೇ ಪರೀಕ್ಷೆಗೆ ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ರಿಪೋರ್ಟ್
ಈಗ ಅವ್ರು ದುಡ್ಡು ಕೊಡೋಂಗಿಲ್ಲ, ದುಡ್ಡು ಕಟ್ಟಿ ಹೋಗಿ ಅದನ್ನ ಅದು ಏನಾಗೈತಲ್ಲ 5 ವರ್ಷ ರೂಪಾಯಿ ಫ್ರೀ ಆಗತ್ತೆ ಇಲ್ಲಿ ಅದು ಉಂಟು. ಇಲ್ಲಿ ಯಾಕೆ 200-300 ಕೊಟ್ಟು ಮನೆ ಮತ್ತೊಂದು ನೀನಿಲ್ಲ ಹುಡ್ಕೊಂಡಿಲ್ಲ. ಇದನ್ನು ಯಾವಾಗ ಎರಡಕ್ಕೆ ಟೈಮ್ ಅವ್ರು ಕ್ಲೀನ್ ಮಾಡ್ಕೊಂಡ್ರೆ ಅವ್ರು ನಮಗೆ ಮದುವಾಗಿ ಕೊಡಮ್ಮ ನೀವೇನು ಅವಾಗ ಮನೆ ಬಿಟ್ಟು ಹೋಗೋಣ ನನಗೆ ಯಾರು ನೋಡೋದು ಸೈಲೆಂಟ್ ಆಗಿರೋ ಹುಷಾರ್ ಬಂದು ತಗೊಳ್ಳಿ ಅವರಲ್ಲಿ ಏನಕ್ಕೆ ಜಗಳ ನಿಂದೆ ನಡೀತಿಲ್ಲ ಇವರಿಗೆ ನಮ್ದಕ್ಕೆ ಅಲ್ಲಿಲ್ಲ, ಅದಕ್ಕೆ ಎಲ್ಲರೂ ಇಲ್ಲಿ ಬರೋದು ಜಾಗನೇ ಇಲ್ಲ ಅಂತ ಮಾತಾಡ್ಕೊಂಡು ಸೆಂಟರ್ ಇದೆಯಲ್ಲಪ್ಪ, ಇದು ಸೆಂಟರ್ದಾಗ ಇದೆ ತಾನೇ ಇದು. ಇದೆಯಾ ಅದೇ ಕೊಡಿ, ಕೊಡಿ ಸಬ್ಸಿಡಿ ಕೊಡಿ, ಮತ್ತೆ ಆಗುತ್ತಲ್ಲ ಕೊಡ್ಬೋದಲ್ಲ. ಇಲ್ಲ ಅಂತ ಯಾಕೆ ಕಳಿಸ್ತೀರಿ? ಇಲ್ಲ ಅಂತ ಯಾಕೆ ಕಳಿಸ್ತೀರಿ? ಸಬ್ಸಿಡಿ ಇದೆಯಲ್ಲ, ಇಲ್ಲ ಅಂತ ನೀವೆಲ್ಲ ಇಲ್ಲ ಅಂತ ಹೇಳ್ತಾರಂತ ಆಯ್ತಾಯ್ತು अरे नहीं कहीं किसी दीदी ಒಂಚೂರು ಹಿಂದಕ್ಕೆ ಏನಷ್ಟು ಕೇಳಬೇಕು. ಮೈಟು ನೀರಲ್ಲಿ ಫೋಟೋ ಏನಿರುತ್ತೆ? ಯಾರಿಲ್ಲ ಅಂತ ನಿಮ್ಗೆ ಅವ್ರಿಲ್ಲ ಮಾತ್ರೆ ಇಲ್ಲ ಅಂತ ಹೇಳ್ತಾರೆ, ಏನು ಸಮಯ ಇಲ್ಲ ಅಂತ ಹೇಳ್ತಾರೆ, ಏನು
ಹಂಗೆ ನೋಡಿ ಇದೇನು ಹೇಳಿದ್ರೆ ತಾಯಿ ನಿಧಿ ಅಂತ ತಗೊಳ್ಳಿ. ನಿಮ್ಗೊಂದು ಕೊಡಪ್ಪ ಇಂಜೆಕ್ಷನ್ ಕೊಡ್ರಿ ಇಂಜೆಕ್ಷನ್ ಮಾತ್ರ ಇದ್ರಿ ಇಲ್ಲ ಅಂತ ಅಲ್ಲಿ ಪಕ್ಕದಲ್ಲಿರೋರಿಗೆ ತಡ್ರಿ ಒಬ್ಬೊಬ್ರಿಗೆ ಮಾತಾಡ್ತಿದ್ದಾರೆ. ಶಂಕರ್ ಅಂತ ಇಟ್ಕೊಂಡಿದ್ದಾರ. ಕೆಲಸ ನಿಲ್ವೇನ್ರಿ ಅದು ಏನಕ್ಕೆ ಇಲ್ಲ ಅಂದ್ರೆ ಆ ಕಡೆ ಕೌನ್ಸಿಲ್ ಆಯ್ತು. ಸಂಖ್ಯಾನ ಯಾಕೆ ಹೊರಗೆ ಹೇಳಿದ್ರಿ ವಾಟ್ ಇಸ್ ದ ಪ್ರಾಬ್ಲಮ್? ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ ನೀವ್ ಯಾಕೆ ಕೊಡ್ತಾ ಇಲ್ಲ? ಅಲ್ಲಿದೆ ಅಲ್ವಾ, ನೀವ್ ಯಾಕೆ ಕೊಡ್ತಾ ಇಲ್ಲ? ವಾಟ್ ಇಸ್ ದ ಪ್ರಾಬ್ಲಮ್? ಸರ್ಕಾರ ಡಾಕ್ಟರ್ಸ್ ಯಾರು? ಪೇಷಂಟ್ ಅಲ್ವಾ? ಫಾರ್ಮಸಿಗೆ ಬರ್ರಿ. ಏನಪ್ಪ ಈ ತರ ಮಾತಾಡೋದು? ವಾಟ್ ಇಸ್ ಹ್ಯಾಪನಿಂಗ್? ವಾಟ್ ಇಸ್ ಗೋಯಿಂಗ್ ಆನ್? ವೈ ಆರ್ ಯು ನಾಟ್ ಡಿಸ್ಟ್ರಿಬ್ಯೂಟಿಂಗ್ ಟ್ಯಾಬ್ಲೆಟ್ಸ್? ಗೌರ್ಮೆಂಟ್ ಮನಿ ನೀವ್ ಯಾರು ಕೈಯಿಂದ ಹಾಕೊಡ್ತಾ ಇದ್ದೀರಾ? ನನ್ ಕಣ್ ಮುಂದೆನೆ 4-5 ಜನ ಇಲ್ಲೇ ಹೇಳ್ತಾ ಇದಾರೆ, ವೈ ಯು ಆರ್ ನಾಟ್ ಗಿವಿಂಗ್? ಯಾಕೆ ಕೊಡ್ತಾ ಇಲ್ಲ? ಕೊಡ್ತಾ ಇಲ್ಲ, ಆರ್ಗ್ಯೂ ಮಾಡಬೇಡಿ. ಜಸ್ಟ್ ರೈಟ್. ಈಗ ಏನು ಪೇಷಂಟ್ ಇಲ್ಲೇ ಇದ್ದಾರೆ, ನೀವು ಹೇಳಿದ್ರೆ ಇಲ್ಲ ಅಂತಂದ್ರಿ, ನಾನ್ ಕೊಟ್ಟಿದ್ದೆ ಇಲ್ಲ ಅಂತ. ಯಾಕೆ ಏನಾಗ್ತಾ ಇದೆ? ಯಾಕೆ ಮಾಡ್ತಾ ಇದ್ದೀರಾ ಹಾಗೆ? ವಾಟ್ ಇಸ್ ದ ಪ್ರಾಬ್ಲಮ್? ಇರೋ ಟ್ಯಾಬ್ಲೆಟ್ ಯಾಕೆ ಕೊಡ್ತಾ ಇಲ್ಲ? ಕೊಡೋದಿಲ್ವಾ? ಮಾಡ್ತಾರಾ? ಪೇಷಂಟ್ ಯಾಕೆ ಕೊಡ್ತಾ ಇಲ್ಲ? ಈ ಕಡೆ ಬನ್ನಿ. ಸರ್ ಈ ಕಡೆ ಬನ್ನಿ ನಾನು ಟ್ಯಾಬ್ಲೆಟ್ ಈ ಕಡೆ ಬನ್ನಿ ಬ್ರದರ್, ಈ ಕಡೆ ಬರ್ರಿ ಮೇಡಮ್ ಕರೀತಾರೆ. ಇಲ್ಲ ಅಂತಿದ್ದೆ ನೀನ್ ಟ್ರೈನಿಂಗ್ ಸ್ಟೂಡೆಂಟ್ಗೆ ಕುತ್ಕೋಬಾರ್ದು. ಅವ್ರು ಬಡವರಿದ್ದಾರೆ ಗೊತ್ತಲ್ಲ ನಿನಗೆ. ಟ್ರೈನಿಂಗ್ ಸ್ಟೂಡೆಂಟ್ ಕೊಡಲ್ಲ ಅಂತ ಯಾರು ಹೇಳ್ಬಿಟ್ಟು ಶೆಲ್ಕಲ್ ಅಂತ ಗೊತ್ತಾಗೋದಿಲ್ಲ. ಟ್ರೈನಿಂಗ್ ಸ್ಟೂಡೆಂಟ್ ಓದಕ್ ಬರೋದಿಲ್ಲ, ಮತ್ತೆ ಯಾಕೆ ಕೊಡ್ಲಿಲ್ಲ? ಕ್ಯಾಲ್ಸಿಯಂ ಅಂತ ಬಂದ್ರೆ ಗೊತ್ತಾಗುತ್ತಾ? ಏನೋ ಹಿಂಗಾದ್ರೆ ಏನ್ರಿ ಡಾಕ್ಟ್ರೆ, ವಾಟ್ ಇಸ್ ದ ಪ್ರಾಬ್ಲಮ್? ಕೂಡ್ಸಿದೀರಾ? ಏನು ಮಾಡಬೇಡಿ, ಇರೋ ಟ್ಯಾಬ್ಲೆಟ್ ಜನರು ಕೊಡಿ. ಗುಡ್ ನಂಬರ್ ಅಷ್ಟು ಬಟ್ ನಿಮ್ ಮುಂದೆನೆ ನಿಂತ್ಕೊಂಡು ಈಗ ಎಷ್ಟು ಹೇಳಿದ್ರಿ ನೀವು? ಆಯ್ತಪ್ಪ, ನಾವು 4-5 ಜನರದ್ದು ನೋಡಿದ್ವಿ. 4-5 ಜನರದ್ದು ಪ್ರಾಬ್ಲಮ್ ಇದೆ ಅಂದ್ರೆ ಏನು ನೀವು ನೋಡಿಲ್ವಾ? ಯಾವಾಗಾದ್ರು ಒಂದ್ಸಲ ಬಂದು ನೋಡೋದಿಲ್ವಾ? ನೀವು ಆಲ್ಟರ್ನೇಟಿವ್ ಬಂದ್ರೆ ಈ ತರ ಆಗೋದಿಲ್ಲ. ಆಯ್ತಪ್ಪ, ವೆರಿ ನೈಸ್. ಐ ಆಮ್ ಹ್ಯಾಪಿ, ಐ ಆಮ್ ಪ್ರೌಡ್. ಬಟ್ ನಾನು ನಿಂತ್ಕೊಂಡು 10 ನಿಮಿಷದಲ್ಲಿ 5 ಮಾತ್ರೆ ಚೀಟಿನ ನಾನೇ ಕೊಟ್ಟು ಇಲ್ಲೇ ನಿಮ್ ಕಣ್ಮುಂದೆ ಇದೆ, ನಾನೇನು ಹೇಳ್ಬೇಕಾಗಿಲ್ಲ. ಶೆಲ್ ಕ್ಯಾಲ್ ಕೊಟ್ಟಿಲ್ಲ, ಬಟ್ ಅಲ್ಲಿದೆ. ಯೂರೋಪಿಯನ್ ಅದು ಬೇಡ ಅಂತಾರೆ, ಇದು ಬೇಡ ಅಂತಾರೆ, ಇನ್ನೊಂದು ಸ್ಟಾಕ್ ಇಲ್ಲ ಅಂತಾರೆ. ಟ್ಯಾಬ್ಲೆಟ್ ಬೇರೆ ಪ್ರಾಡಕ್ಟ್ ಇದ್ರು ಅವ್ರು ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ವಾ, ಅಥವಾ ನೀವು ಎನ್ಕ್ವೈರಿ ಮಾಡ್ತಾ ಇಲ್ವಾ, ಅಥವಾ ನೀವು ಚೆಕ್ ಮಾಡ್ತಾ ಇಲ್ವಾ? ವಾಟ್ ಇಸ್ ದ ಪ್ರಾಬ್ಲಮ್? ನೋ 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 ನೋ, ದಿಸ್ ಇಸ್ ನಾಟ್ ರೈಟ್. ಎಲ್ಲಿದ್ದಾರೆ DHO? ನೀವು ಇಲ್ಲೇ ನಿಂತ್ಕೋಬಾರ್ದು. ಇದಕ್ಕೆಲ್ಲ ಉತ್ತರ ನೀವು ಕೊಡ್ಬೇಕು, ನಾನಲ್ಲ.
ಅದು ಬೇಡ, ನನಗೆ ಅವೆಲ್ಲ ಬೇಕಾಗಿಲ್ಲ. ಅಲ್ಲಿ ಕೊಡಿ, ನೀವು ಗಲಾಟೆ ಮಾಡಬೇಡಿ. ಪೇಷಂಟ್ಸ್ ಎಲ್ಲ ಕ್ಯೂ ಅಲ್ಲಿ ಇದ್ದಾರೆ. ಇಲ್ಲಿ ತಾಯಿ 4 ಜನ ತಾಯಿಯಿಂದ ಬಂದು ಕೇಳಿದೆ. ನೀವು ಬೇಡ, ನನಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ನೀವು ಯಾವಾಗಾದ್ರೂ ಬಂದು ಕ್ರಾಸ್ ಚೆಕ್ ಮಾಡಿದ್ರೆ ಇಷ್ಟು ಜನ ಇದ್ದಾರೆ, ಒಂದು ಜಿಲ್ಲಾ ಆಸ್ಪತ್ರೆ, ತುಂಬಾ ಜನ, ತುಂಬಾ ಫೋರ್ಸು, ತುಂಬಾ ಪ್ರೆಷರ್. ನೀವು ಯಾವಾಗಾದ್ರೂ ಬಂದು ಮಾತಾಡಿ ನೋಡಿ ಮಾಡಿದೀರಾ? ಬಟ್ ನಾನು ಮಾಡೋ ಕೆಲಸ ನೀವು ಯಾಕೆ ಮಾಡಲಿಲ್ಲ ಒಂದ್ಸಲ? ಅವ್ರು ಬೇಡಪ್ಪ, ನೀವು ಆಲ್ಸೋ ಇಂಚಾರ್ಜ್, ನೀವು ಯಾಕೆ ಮಾಡಬೇಕು? ಮಾಡಬೇಕು ಅಲ್ವಾ? ಇಲ್ಲಾಂದ್ರೆ ಹೆಂಗೆ? ಆರ್ ವಿ ಗಿವಿಂಗ್ ಜಸ್ಟಿಸ್? ತಿನ್ನಕ್ ಊಟ ಇರಲ್ಲ ಅವ್ರಿಗೆ. ನೀವೆಲ್ಲ ಹೊರಗೆ ಬರ್ಕೊಟ್ರೆ ನಾವ್ ಏನ್ ಮಾಡೋದು? ಸರ್ಕಾರ ದುಡ್ಡು ಯಾರಿಗೆ ಕೊಡುತ್ತೆ? ಕೊಡೋದನ್ನ ನೀವು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ರೈಟ್. ಇದು ಯಾರ್ದು ನೋಡಿದ್ವ? ಪಾಪ ಅಲ್ಲಿ ಯಾರೋ ಕೊಟ್ರು ನನಗೆ. ಶೆಲ್ಕಲ್ ಇದೆ ನೋಡಿ ತಮ್ಮ. ಕೊಡೋ ಟ್ರೈನಿಂಗ್ ಮಾಡ್ಕೊಂಡು ನೀನು ಓದಕ್ ಬರ್ಲಿಲ್ಲ ಅಂದ್ರೆ ಹೇಗೋ ಟ್ರೈನಿಂಗ್ ಮಾಡ್ತೀಯಾ? ತಮ್ಮ ಅಲ್ಲಿ ಕೊಡಿ, ಅಲ್ಲಿ ಕೊಡಿ. ಕೊಡ್ತಾರೆ, ಹೇಳಿದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.